ಕೇರಳದ ಮಹಾ ದುರಂತದಲ್ಲಿ ಸದ್ಯ ಹಲವರು ಬದುಕನ್ನ ಕಳೆದುಕೊಂಡಿದ್ದಾರೆ, ಕೆಲವರು ತಮ್ಮವರನ್ನ ಕಳೆದುಕೊಂಡಿದ್ದಾರೆ. ನಮ್ ಜೊತೆ ದಿವ್ಯಾ ಅವರಿದ್ದಾರೆ. ಅವರು ತನ್ನ ಸ್ವಂತ ತಮ್ಮ ಹಾಗೂ ಚಿಕ್ಕಪ್ಪನನ್ನು ಕಳ್ಕೊಂಡಿದ್ದಾರೆ. ನಮ್ ಜೊತೆ ದಿವ್ಯಾ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ನಿಮ್ಮ ಸಹೋದರ ಹಾಗೂ ಚಿಕ್ಕಪ್ಪ ಅಲ್ಲ, ಅವರು ಕಳೆದು ಈಗ ಸಿಕ್ಕಿದ್ರ ಹೇಗೆ? ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ದಾರೆ, ಹುಡುಕ್ತಾ ಇದ್ದಾರೆ, ಏನೋ ಗೊತ್ತಿಲ್ಲ, ಹುಡುಕ್ತಾ ಇದ್ದಾರೆ. ಇವಾಗಷ್ಟೇ ಮದ್ವೆ ಆಗಿ ಹುಡುಗನಿಗೆ 3 ತಿಂಗಳು ಹೋಗ್ಬೋದು. ಎಲ್ಲಿ ವಾಸ ಮೇಡಮ್ ಅವರು ಚೂರಮ್ಮ. ತಮ್ಮ ಏನ್ ಮಾಡ್ತಿದ್ದ ಮೇಡಮ್? ಕೆಲಸ ಏನ್ ಮಾಡ್ತಿದ್ರು? ತಂದೆಯವ್ರು ಏನ್ ಮಾಡ್ತಿದ್ರು? ಚಿಕ್ಕಪ್ಪ ಅವರು ರಿಜಿಸ್ಟರ್ ಆಫೀಸರ್ ಆಗಿದ್ರು. ಮಗ ಇದು ಕಲ್ಪಟ್ಟದಲ್ಲೇ ಕೆಲ್ಸಕ್ಕೆ ಹೋಗ್ತಾ ಇದ್ರು. ಈಗ ಬಾಡಿ ಸಿಕ್ತಿಲ್ಲ, ಈಗ ಮುಂದೆ ಏನ್ ಮೇಡಮ್? ಈಗ ಏನ್ ಮಾಡ್ಬೇಕು ಅಂತ? ಏನ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲಲ್ಲ. ಬಾಡಿ ಹೇಳಿದೀವಿ, ನೋಡ್ಬೇಕು. ಅವರು ನಿಮ್ ಸಹೋದರಂಗೆ ಮದ್ವೆ ಆಗಿದ್ಯಾ? ಮದ್ವೆ ಆಗಿ ಇವಾಗ 3 ತಿಂಗಳು ಮಗು. ಇದಿಷ್ಟು ದಿವ್ಯಾ ಅವರ ಮಾತುಗಳು. ನನ್ನ ಸಹೋದರ ಕಳೆದು ಹೋಗಿದ್ದಾನೆ, ಕೇವಲ 3 ತಿಂಗಳ ಮಗು ಆತನಿಗೆ ಇದೆ ಅನ್ನೋ ಆತಂಕದ ಮಾತುಗಳನ್ನ ಹೇಳ್ತಾನೆ. ಆತ ಸಿಕ್ಕಿದ್ರೆ ಸಾಕು ಅನ್ನೋ ಒಂದು ಮಾತುಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಮೆಪ್ಪಾಡಿದ ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಕೇರಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.